ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿ ಟ್ರಾವೆಲಿಂಗ್ ಚಾನಲ್. ಬೆಂಗಳೂರಿನಿಂದ ಸುಮಾರು 2 ಗಂಟೆ ಜರ್ನಿಯಲ್ಲಿ ನೀವು ಸುಂದರವಾದ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವ ಪ್ಯಾರಾಗ್ಲೈಡಿಂಗ್ ಇರುವ ಒಂದು ಸುಂದರ ಪ್ಲೇಸ್ಗೆ ಇವತ್ತು ನಾವು ಒನ್ ಡೇ ಟ್ರಿಪ್ಪು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈ ರಮಣೀಯವಾದ ಪ್ಲೇಸ್ಗೆ ಬೆಂಗಳೂರಿನಿಂದ ಅತಿ ಕಮ್ಮಿ ಖರ್ಚಿನಲ್ಲಿ ಯಾವ ರೀತಿ ಪ್ರಯಾಣ ಮಾಡೋದು, ಅಲ್ಲಿ ನಾವು ಯಾವ ಸ್ಥಳಗಳನ್ನು ನೋಡಬಹುದು, ನಮಗೆ ಆಗುವ ಖರ್ಚೆಷ್ಟು, ಆಗುವ ಟೈಮ್ ಎಷ್ಟು, ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಸುಂದರವಾದ ಪ್ಯಾರಾಗ್ಲೈಡಿಂಗ್ ಇರುವ ಪ್ಲೇಸ್ ಬಂದ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸೇರಿದ ನಂದಿ ಬೆಟ್ಟದಲ್ಲಿ. ಈ ಪ್ಲೇಸ್ಗೆ ನಾವು ಬೆಂಗಳೂರಿನಿಂದ ಯಾವ ರೀತಿ ಹೋಗೋದನ್ನೋದು ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ನಾವು ಬೆಂಗಳೂರಿನಲ್ಲಿರುವ KSRTC ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಇಲ್ಲಿ ಟರ್ಮಿನಲ್ 2ನಿಂದ ನಮಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗುವ ಬಸ್ಸುಗಳು ಅವೈಲಬಲ್ ಇರುತ್ತೆ. ಈ ಬಸ್ಸಿನಲ್ಲಿ ನಮ್ಮ ಪ್ರಯಾಣ ಮುಂದುವರಿಸಬೇಕು. ಒಂದು ವ್ಯಕ್ತಿಗೆ 81 ರೂಪಾಯಿ ಟಿಕೆಟ್ ಚಾರ್ಜ್ ಆಗುತ್ತೆ. 1.5 ಗಂಟೆ ಜರ್ನಿ ಆಗುತ್ತೆ. ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಈ ಸ್ವಲ್ಪ ಸಮಯದಲ್ಲಿ ನಾವು ನಂದಿ ಬೆಟ್ಟದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದೇನೆಂದರೆ, ಈ ನಂದಿ ಬೆಟ್ಟದಲ್ಲಿ ಯಾವ ಅರಸರು ಬಂದು ಬೇಸಿಗೆಯ ಕಾಲವನ್ನು ತಮ್ಮ ತಂಗುದಾಣವಾಗಿ ಇಲ್ಲಿ ಕಳೆದರು ಅಂತ ತಿಳ್ಕೊಳ್ಳೋಣ. ಚೋಳರು, ಗಂಗರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯರು, ಟಿಪ್ಪು ಸುಲ್ತಾನ್, ಕೊನೆಗೆ ಬ್ರಿಟಿಷರು ಇವರೆಲ್ಲ ಇಲ್ಲಿ ಬಂದು ತಂಗಿದ್ದರು ಅಂತ ಮಾಹಿತಿ ಇದೆ. ಈ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ಬಂದು ಸೇರೋದಕ್ಕೆ ನಮಗೆ ಬೆಂಗಳೂರಿನಿಂದ 1.5 ಅವರ್ ಟೈಮ್ ಆಯಿತು. ಈಗ ನಾವು ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇಲ್ಲಿಂದ ನಮಗೆ ನಂದಿ ಬೆಟ್ಟದ ಮೇಲೆವರೆಗೂ ಹೋಗೋದಕ್ಕೆ ಸ್ಪೆಷಲ್ ಬಸ್ಸುಗಳು ಇರ್ತೈತೆ. ಈ ಬಸ್ ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ 15ರಲ್ಲಿ ಬಂದು ನಿಲ್ಲುತ್ತೆ. ಈ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಿಂದ ನಾವು ಬೆಟ್ಟದ ಮೇಲಕ್ಕೆ ಹೋಗುವ ಬಸ್ಸುಗಳ ಟೈಮಿಂಗ್ ಈ ರೀತಿ ಇದೆ. ಬೆಳಗ್ಗೆ 7 ಗಂಟೆ 40 ನಿಮಿಷಕ್ಕೆ, 10 ಗಂಟೆಗೆ, 12 ಗಂಟೆಗೆ, 2 ಗಂಟೆಗೆ ಮತ್ತು ಕೊನೆಯ ಬಸ್ಸು 4 ಗಂಟೆಗೆ. ಈ ಬಸ್ಸಲ್ಲಿ ಒಂದು ವ್ಯಕ್ತಿಗೆ 40 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ. ಸುಮಾರು 17 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಈ ಬಸ್ಸಿನಲ್ಲಿ ನೀವು ಪ್ರಯಾಣ ಮಾಡುವಾಗ ಈ ಸುತ್ತಲಿರುವ ಪ್ರಕೃತಿ ನೋಡಿ ನೀವು ಮೈಮನ ಮರೆಯೋದ್ರಲ್ಲಿ 2 ಮಾತಿಲ್ಲ ಫ್ರೆಂಡ್ಸ್. ಯಾಕಂದರೆ ಇಲ್ಲಿನ ಪ್ರಕೃತಿ ಸೌಂದರ್ಯ ನೋಡಿ ಮನಸೋಲ್ದಿರೇ ಇರೋರು ಯಾರೂ ಇಲ್ಲ. ಎಲ್ಲಿ ನೋಡಿದ್ರು ಅಲ್ಲಿ ಹಚ್ಚ ಹಸಿರು, ದೂರದಲ್ಲಿ ಬೆಟ್ಟಗಳ ಸಾಲು, ಇವೆಲ್ಲ ನೋಡಿಕೊಂಡು ಓಡ್ತಾ ಇದ್ದರೆ ನಮಗೆ ಆನಂದ ಎಲ್ಲೇ ಮೀರುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲೇ ನಮ್ಮ ಮುಂದೆನೇ ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಎಲ್ಲ ಇದೆ. ಇದ್ರ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ನಮಗೆ ಟಿಕೆಟ್ ಕೌಂಟ್ರ್ ಇದೆ. ಇಲ್ಲಿ ಬಂದ್ಬಿಟ್ಟು ಒಂದು ವ್ಯಕ್ತಿಗೆ 20 ರೂಪಾಯಿ ಟಿಕೆಟ್ ದರ ಆಗುತ್ತೆ. ಇದನ್ನು ತಗೊಂಡ್ರೆ ನಾವು ಇಲ್ಲಿಂದ ಮುಂದೆ ಈ ನಂದಿ ಬೆಟ್ಟದ ಒಳಗೆ ಎಂಟ್ರಿ ಆಗ್ಬೋದು ಫ್ರೆಂಡ್ಸ್. ಈ ನಂದಿ ಬೆಟ್ಟದ ಎಂಟ್ರೆನ್ಸ್ ಹತ್ರ ಚೆಕ್ಕಿಂಗ್ ಅವರು ನಮ್ಮ ಹತ್ರ ಇರೋ ಯೂಸ್ ಆ್ಯಂಡ್ ಥ್ರೋ ವಾಟರ್ ಬಾಟ್ಲು, ಸ್ನ್ಯಾಕ್ಸ್ ಐಟಮ್ಸು ಇದನ್ನು ಯಾವುದನ್ನು ಒಳಗೆ ಅಲೋ ಮಾಡೋದಿಲ್ಲ. ಆದ್ದರಿಂದ ಆದಷ್ಟು ಇದನ್ನು ಕಂಟ್ರೋಲ್ ಮಾಡಿಕೊಂಡು ಸ್ಟೀಲ್ ಬಾಟ್ಲು ಅಥವಾ ಸ್ಟೀಲ್ ಬಾಕ್ಸ್ ಎತ್ಕೊಂಡ್ಬಂದರೆ ನಿಮಗೆ ನೋ ಅಬ್ಜೆಕ್ಷನ್ ಇರುತ್ತೆ ಫ್ರೆಂಡ್ಸ್. ನಾವೊಂದು 10 ಹೆಜ್ಜೆ ಒಳಗಿಟ್ಟಿದ ತಕ್ಷಣ ನಮ್ಮ ಲೆಫ್ಟ್ ಸೈಡಲ್ಲಿ ಒಂದು ಗ್ರಾಸ್ ಲ್ಯಾಂಡ್ ಇದೆ. ತುಂಬ ಸುಂದರವಾಗಿದೆ. ಇಲ್ಲಿಂದ ನಾವು ಬೆಟ್ಟದ ಕೆಳಗಿರೋ ವ್ಯೂ ಕೂಡ ನೋಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ನಂದಿ ಬೆಟ್ಟದಲ್ಲಿ ಇರುವ ಸೌಂದರ್ಯವನ್ನು ಪೂರ್ತಿ ನೋಡಿ ಎಲ್ಲ ಆನಂದಿಸಬೇಕು ಅಂತಂದರೆ ನನ್ನದೊಂದು ಸಲಹೆ. ಅದೇನೆಂದರೆ, ನೀವು ಈ ನಂದಿ ಬೆಟ್ಟ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಅಲ್ಲಲ್ಲಿ ಸೈನ್ ಬೋರ್ಡ್ಸ್ ಇರುತ್ತೆ. ಈ ಬೋರ್ಡಲ್ಲಿ ನಿಮಗೆ ಯಾವ ಕಡೆ ಯಾವ ಪ್ಲೇಸ್ ಇದೆ, ಅಲ್ಲಿ ನೋಡಬಹುದಾದಂಥ ಸ್ಥಳ ಏನಿದೆ, ಇದರ ಬಗ್ಗೆ ಡೀಟೇಲಾಗಿ ಕೊಟ್ಟಿರ್ತಾರೆ. ಅವರು ತೋರಿಸಿದ ಆರೋ ಮಾರ್ಕ್ ಮುಖಾಂತರ ನೀವು ಹೋದರೆ ಅಲ್ಲಿರುವ ಸೌಂದರ್ಯವಾದ ಪ್ಲೇಸ್ಗಳನ್ನು ನೀವು ನೋಡಿ ಆನಂದ ಪಡ್ಬೋದು. ಈಗ ನಮ್ಮ ಮುಂದೆ ಇರೋ ಈ ಸೈನ್ ಬೋರ್ಡ್ ಪ್ರಕಾರ ನಮ್ಮ ಎಡಭಾಗದಲ್ಲಿ ಪ್ಯಾರಾಗ್ಲೈಡಿಂಗ್ ಪಾಯಿಂಟ್ ಇದೆ, ಬಲಭಾಗದಲ್ಲಿ ಟಿಪ್ಪು ಡ್ರಾಪ್ ಇದೆ, ಅರ್ಕಾವತಿ ರಿವರ್ ಪಾಯಿಂಟ್ ಇದೆ. ಈ ಪ್ಯಾರಾಗ್ಲೈಡಿಂಗ್ ಮತ್ತು ಟಿಪ್ಪು ಡ್ರಾಪ್ ಇದೆರಡನ್ನು ಕೊನೆಯಲ್ಲಿ ನಾವು ನೋಡೋಣ. ಈಗ ನಾವು ಇನ್ನು ಸ್ವಲ್ಪ ಮೇಲಕ್ಕೆ ಹೋದರೆ ನಮ್ಮ ಲೆಫ್ಟ್ ಸೈಡಲ್ಲಿ ಅಲ್ಲಲ್ಲಿ ಕುಟೀರಗಳ ಥರ
ನಾವು ರೆಸ್ಟ್ ತಗೊಳ್ಳೋದಕ್ಕೆ ಪ್ಲೇಸ್ ಇದೆ. ಇಲ್ಲಿ ಕುತ್ಕೊಂಡು ನಾವು ಊಟ ಮಾಡ್ಬೋದು, ನೇಚರ್ನ ನೋಡ್ಬೋದು. ಅದೇ ನಮ್ಮ ಬಲಗಡೆ ತಿರುಗಿದ್ರೆ ನಾವು ಇಲ್ಲಿ ಸಣ್ಣದಾದೊಂದು ಬೆಟ್ಟ ಇದೆ ನೋಡಿ. ಇಲ್ಲೂ ಕೂಡ ಒಂದು ಸೈನ್ ಬೋರ್ಡ್ ಇದೆ. ಇದರಲ್ಲಿ ಟಿಪ್ಪು ಡ್ರಾಪ್ಗೆ ಹೋಗುವ ಮಾರ್ಗ ಸೂಚಿಸಿದ್ದಾರೆ. ಅರ್ಕಾವತಿ ಉಗಮ ಸ್ಥಾನ ಕೊಟ್ಟಿದ್ದಾರೆ, ಮಕ್ಕಳ ಆಟದ ಮೈದಾನ ಕೊಟ್ಟಿದ್ದಾರೆ, ಮತ್ತು ಸೂರ್ಯೋದಯ ಪ್ಲೇಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಆಮೇಲೆ ನೋಡೋಣ. ನಾವೀಗ ಬೆಟ್ಟ ಹತ್ಕೊಂಡು ಮೇಲೆ ಹೋಗೋಣ ಬನ್ನಿ. ಇದೊಂದು ಸಣ್ಣ ಬೆಟ್ಟನೇ. ಇದನ್ನು ನಾವು ನಿಧಾನವಾಗಿ ಹತ್ಕೊಂಡು ಹೋಗೋಣ. ಮಕ್ಕಳು ಕೂಡ ಹತ್ತೋದಕ್ಕೆ ಏನು ಶ್ರಮ ಆಗಲ್ಲ, ಈಸಿಯಾಗಿ ಹೋಗ್ಬೋದು. ಬನ್ನಿ, ಸ್ವಲ್ಪ ಮುಂದಕ್ಕೆ ನಾವು ಹೋಗ್ತಿದ್ದಂಗೆ ನಮ್ಮ ಬಲಭಾಗದಲ್ಲಿ ಒಂದು ಸಣ್ಣ ಮಂದಿರ ಇದೆ. ಇದು ನಮ್ಮ ಗಣಪತಿಯ ಮಂದಿರ. ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಕೈ ಮುಗಿದು ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋಗಿ ನಮ್ಮ ಬಲಗಡೆ ನೋಡಿದ್ರೆ ನಮಗಲ್ಲೊಂದು ತುಂಬ ಸುಂದರವಾದ ವ್ಯೂ ಪಾಯಿಂಟ್ ಇದೆ. ಈ ಸುಂದರವಾದ ವ್ಯೂ ಪಾಯಿಂಟ್ ನೋಡಿಕೊಂಡು ನಾವು ಅಲ್ಲಿಂದ ಮತ್ತೆ ರಿಟರ್ನ್ ಬಂದರೆ ನಮ್ಮ ಬಲಭಾಗದಲ್ಲಿ ಒಂದು ಮಂಟಪ ಥರ ಇದೆ. ಈ ಮಂಟಪದೊಳಗೆ ನಾವು ಹೋಗಬೇಕು. ಹೋದರೆ ನಮ್ಮ ಬಲಭಾಗದಲ್ಲಿ ಒಂದು ನಂದಿಯ ವಿಗ್ರಹ, ಒಂದು ನಾಗರಕಲ್ಲಿನ ವಿಗ್ರಹ ಇದೆ. ಇದರ ಪಕ್ಕದಲ್ಲೇ ಒಂದು ಸಣ್ಣ ದ್ವಾರ ಇದೆ. ಈ ದ್ವಾರದ ಒಳಗೆ ಹೋದರೆ ಒಂದು ಸೂಪರಾದ ಅದ್ಭುತವಾದ, ನೀವು ನೋಡಿ ಆನಂದ ಪಡುವಂಥ ಒಂದು ಕಲ್ಯಾಣಿ ಇದೆ. ತುಂಬ ಸುಂದರವಾಗಿದೆ ಫ್ರೆಂಡ್ಸ್. ತಪ್ಪದಿರ ಈ ಪ್ಲೇಸ್ನ ಹೋಗಿ ನೋಡಿ ಬನ್ನಿ. ಈ ಕಲ್ಯಾಣಿಯು ಟಿಪ್ಪು ಸುಲ್ತಾನನ ಪೀರಿಯಡಲ್ಲಿ ಕಟ್ಟಿದ್ದು ಅಂತ ಇಲ್ಲಿನ ಸ್ಥಳೀಯರು ನಮಗೆ ತಿಳಿಸಿದ್ರು. ಅಂದರೆ ನೋಡೋಕ್ಕೆ ತುಂಬ ಸುಂದರವಾಗಿದೆ ಫ್ರೆಂಡ್ಸ್. ಮರೀದಿರ ಈ ಪಾಯಿಂಟ್ನ ನೀವು ನೋಡಲೇಬೇಕು ಫ್ರೆಂಡ್ಸ್. ಈ ಕಲ್ಯಾಣಿ ನೋಡಿಕೊಂಡು ನಾವು ಮುಂದೆ ಬಂದು ಬಲಭಾಗಕ್ಕೆ ತಿರುಗಿದ್ರೆ ಇಲ್ಲಿ ನಮಗೆ ಯೋಗನಂದೀಶ್ವರ ಸ್ವಾಮಿಯ ದೇವಾಲಯ ಐತೆ. ಇಲ್ಲಿ ಬಂದ್ಬಿಟ್ಟು ಫೋಟೋಗೆ ಅಲೋ ಇಲ್ಲ, ಆದ್ದರಿಂದ ನಾನು ಫೋಟೋ ತೆಗೀತಾ ಇಲ್ಲ. ಈ ದೇವರಿಗೆ ನನ್ನ ನಮನ ತಿಳಿಸಿ ಮುಂದೆ ಬಂದರೆ ಇಲ್ಲಿ ಮರಗಳಲ್ಲಿ ನಾನಾ ಥರದ ಶಿಲ್ಪಗಳನ್ನು ಮಾಡಿ ಮಡಗಿದ್ದಾರೆ. ಇದರ ಮುಂದುಗಡೆ ನವಗ್ರಹಗಳ ಮೂರ್ತಿಗಳಿದೆ. ಇದಕ್ಕೂ ನಮಸ್ಕಾರ ತಿಳಿಸಿ ನಾವು ಇಲ್ಲಿಂದ ಆಚೆಗೆ ಬರೋಣ ಫ್ರೆಂಡ್ಸ್. ನೀವು ಈ ಸುಂದರವಾದ ದೇವಾಲಯ ನೋಡಿಕೊಂಡು ಹೊರಗೆ ಬರ್ತಿದ್ದಂಗೆ ನಿಮಗೆ ಎದುರುಗಡೆ ಒಂದು ಅಮೋಘವಾದ ವ್ಯೂ ಪಾಯಿಂಟ್ ಇದೆ. ಎಲ್ಲರೂ ಆ ಕಡೆಗೆ ಹೋಗ್ತಾರೆ, ನೀವು ಮಾತ್ರ ನಿಮ್ಮ ಎಡಗಡೆ ತಿರುಗಿ ನೋಡಿ. ಇಲ್ಲೊಂದು ಹಳೆ ಕಾಲದ ಪೋಸ್ಟ್ ಆಫೀಸ್ ಇದೆ. ಈ ಪೋಸ್ಟ್ ಆಫೀಸಲ್ಲಿ ಇವಾಗಲೂ ಅಷ್ಟೇ ನಂದಿಯ ಸೀಲೆ ಇರೋದು. ಅದರಿಂದ ಇಲ್ಲಿ ಒಂದು ಪೋಸ್ಟ್ ಕಾರ್ಡ್ ತಗೊಂಡು ನಿಮ್ಮ ಸ್ನೇಹಿತರಿಗೆ ಯಾವುದಾದ್ರೂ ವಿಶಸ್ ಬರೆದು ನೀವು ಈ ಪೋಸ್ಟ್ ಕಾರ್ಡನ್ನು ಅವ್ರಿಗೆ ಕಳಿಸ್ಕೊಡಿ. ಅದರ ಮೇಲೆ ನಂದಿಯ ಲೋಗೋ ಇರುತ್ತೆ, ಅವರಿಗೆ ತುಂಬ ಇಷ್ಟವಾಗುತ್ತೆ ಫ್ರೆಂಡ್ಸ್. ಪೋಸ್ಟ್ ಆಫೀಸ್ ಆಯಿತು. ಈಗ ನಮ್ಮ ಮುಂದೆ ಇರೋ ಟಾರ್ಗೆಟ್ ಬಂದು ಸುಂದರವಾದ ಪ್ರಪಂಚನೇ ತನ್ನ ಕಡೆಗೆ ಸೆಳೆಯೋ ಒಂದು ವ್ಯೂ ಪಾಯಿಂಟ್ ಅಂದರೆ ಈ ಪಾಯಿಂಟೇ. ಇಲ್ಲಿ ನಾನು ಎಷ್ಟು ಬಣ್ಣಿಸಿದ್ರು ಅದು ಕಮ್ಮಿನೇ, ಯಾಕಂದರೆ ಯಾರು ಎಷ್ಟು ಬಣ್ಣಿಸಿದ್ರು ಅದು ಕಮ್ಮಿನೇ. ಇಲ್ಲಿ ಒಂದು ವಿಶೇಷ ಏನು ಗೊತ್ತಾ ಫ್ರೆಂಡ್ಸ್, ಮೋಡಗಳೆಲ್ಲ ನಮಗಿಂತ ಕೆಳಗಿರುತ್ತೆ. ಈ ದೃಶ್ಯನ ನೀವು ನೋಡಬೇಕಾದ್ರೆ ಬೆಳಗಿನ ಜಾವ ಒಂದು 5 ಗಂಟೆಗೆ ಬರಬೇಕು. ಈ ರಮಣೀಯವಾದ ದೃಶ್ಯ ನೋಡೋದಕ್ಕೆ ಎಲ್ಲ ಕಡೆಯಿಂದ, ಎಲ್ಲ ರಾಜ್ಯಗಳಿಂದ, ಎಲ್ಲ ದೇಶಗಳಿಂದ ಇಲ್ಲಿ ಬರ್ತಾರೆ ಅಂದರೆ ಅದು ಸುಳ್ಳಲ್ಲ ಫ್ರೆಂಡ್ಸ್. ಅಷ್ಟು ಸುಂದರವಾಗಿರುತ್ತೆ. ನೀವು ಒಮ್ಮೆ ಖಂಡಿತ ಬಂದು ಈ ದೃಶ್ಯನ ನೋಡಿ ಆನಂದ ಪಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ವ್ಯೂ ನೋಡಿದ ಮೇಲೆ ನಮಗೆ ತುಂಬ ಆನಂದ ಆಗುತ್ತೆ. ಇದನ್ನು ನೋಡಿಕೊಂಡು ನಮ್ಮ ಲೆಫ್ಟ್ ಸೈಡಿಗೆ ಮಯೂರ ಹೋಟ್ಲ್ ಅಂತ ಒಂದಿದೆ. ಇಲ್ಲಿ ಬಂದ್ಬಿಟ್ಟು ಉಪಹಾರ ಸಿಗುತ್ತೆ, ತುಂಬ ರುಚಿಕರವಾಗಿರುತ್ತೆ. ಬೆಲೆ ಸ್ವಲ್ಪ ಜಾಸ್ತಿನೇ ಇರ್ಬೋದು ಅನ್ಕೊತೀನಿ, ಯಾಕಂದರೆ ನಾನು ಹೋಗಲಿಲ್ಲ. ಇದನ್ನೇ ಊಟ ಮಾಡ್ಕೊಂಡು ನೀವು ಆಚೆಗೆ ಬಂದರೆ ಎದುರುಗಡೆ ನಮಗೆ ಮತ್ತೆ ಇಲ್ಲಿ ಸೈನ್ ಬೋರ್ಡ್ಸ್ ಇರುತ್ತೆ. ಈ ಸೈನ್ ಬೋರ್ಡ್ನ ಫಾಲೋ ಮಾಡಿಕೊಂಡು ನೀವು ಇನ್ನು ಸ್ವಲ್ಪ ಮೇಲಕ್ಕೆ ಬಂದರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ನೆಹರು ನಿಲಯ ಅಂತ ಒಂದು ಪ್ಲೇಸ್ ಇದೆ. ಇಲ್ಲಿ ಒಳಗೋಗಿ ನೋಡಿ. ನೆಹರು ಆಫ್ಟರ್ ಇಂಡಿಪೆಂಡೆನ್ಸ್ ಇಲ್ಲಿ ಬಂದಾಗ ರೆಸ್ಟ್ ತಗೊತಾ ಇದ್ರು ಅಂತ ಇದಕ್ಕೆ ನೆಹರು ನಿಲಯ ಅಂತ ಹೆಸರು ಬಂದಿದೆ ಫ್ರೆಂಡ್ಸ್. ಈ ನೆಹರು ನಿಲಯ ನೋಡೋದಕ್ಕೆ ನಮಗೆ ಪರ್ಮಿಷನ್ ಇರಲ್ಲ. VIP ಗಳಿಗೆ ಒಂದು ವೇಳೆ ಕೊಟ್ಟರು ಕೊಡ್ಬೋದು. ಆದ್ದರಿಂದ ನಾನು ಇಲ್ಲಿ ಸುತ್ತಲೂ ಮಾತ್ರ ನೋಡಿಬಿಟ್ಟು ಇಲ್ಲಿಂದ ಆಚೆ ಬರ್ತೀನಿ. ಇಲ್ಲಿಂದ ಆಚೆಗೆ ಬಂದು ನಮ್ಮ ಎದುರುಗಡೆ ಒಂದು 20-30 ಹೆಜ್ಜೆ ಇಟ್ಟರೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಫ್ರೆಂಡ್ಸ್.
ನೋಡೋದಕ್ಕೆ ತುಂಬ ಸೂಪರ್ ಆಗಿದೆ. ಇನ್ನೊಂದು ಏನು ಗೊತ್ತಾ, ಇಲ್ಲಿ ಒಂದು 7-8 ಬೆಂಚ್ಗಳು ಹಾಕಿದ್ದಾರೆ. ಈ ಬೆಂಚ್ ಮೇಲೆ ಕೂತ್ಕೊಂಡು ನೀವು ತಿಂಡಿ ತಿನ್ಕೊಂಡು ಅಥವಾ ಫ್ರೆಂಡ್ಸ್ ಜೊತೆಗೆ ಮಾತಾಡಿಕೊಂಡು ಇದ್ದರೆ ನಿಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಅಷ್ಟು ಸೂಪರಾದ ವ್ಯೂ ಪಾಯಿಂಟ್ ಇದೆ ಇದು. ಖಂಡಿತ ಇಲ್ಲಿ ಬಂದಾಗ ನೀವು ಒಂದು 10 ನಿಮಿಷನಾದರೂ ಇಲ್ಲಿ ಕೂತ್ಕೊಂಡಿದ್ದು ಆಮೇಲೆ ಹೊರಡಿ ಫ್ರೆಂಡ್ಸ್. ಇಲ್ಲಿ ನೀವು ಒಂದು ಹಾಫ್ ಆನ್ ಅವರ್ ರೆಸ್ಟ್ ತಗೊಂಡು ಮುಂದೆ ಎದ್ದು ಬಂದರೆ ಒಂದು 50-60 ಸ್ಟೆಪ್ಸ್ ಇಟ್ಟು ಮುಂದಕ್ಕೆ ಬಂದಾಗ ನಿಮ್ಮ ರೈಟ್ ಸೈಡಲ್ಲಿ ಗಾಂಧಿ ನಿಲಯ ಅಂತ ಒಂದು ರೆಸ್ಟ್ ಹೌಸ್ ಇದೆ. ಇಲ್ಲಿ ಗಾಂಧೀಜಿಯವರು ಆಫ್ಟರ್ ಇಂಡಿಪೆಂಡೆನ್ಸ್ ಸಮಾವೇಶಕ್ಕೆ ಬಂದಾಗ ಇಲ್ಲೇ ಬಂದು ರೆಸ್ಟ್ ತಗೊತಾ ಇದ್ರು ಅಂತ ಜನ ಹೇಳ್ತಾರೆ. ಅದರಿಂದ ಈ ಭವನಕ್ಕೆ ಗಾಂಧಿ ನಿಲಯ ಅಂತ ಹೆಸರು ಬಂದಿದೆ ಅಂದರು. ಗಾಂಧಿ ಭವನ ನೋಡಿದ ನಂತರ ಒಂದು 5 ನಿಮಿಷ ವಾಕ್ ಮಾಡಿದ್ರೆ ನಿಮಗೆ ರೋಮಾಂಚಕಾರಿಯಾದ ಸುಂದರವಾದ ಅದನ್ನು ಬಣ್ಣಿಸಲೇ ಆಗದ ಒಂದು ಅಪರೂಪದ ಜಾಗ ಇದೆ. ಈ ಜಾಗದಲ್ಲೇ ನಿಮಗೆ ಕುತೂಹಲ ಮೂಡಿಸುವಂಥ ಪ್ಯಾರಾಗ್ಲೈಡಿಂಗ್ ಕೂಡ ಇದೆ. ಈ ಪ್ಯಾರಾಗ್ಲೈಡಿಂಗ್ ಹೋಗೋದನ್ನು ನೀವು ಎಷ್ಟೊತ್ತು ನೋಡಿದ್ರೂ ನಿಮಗೆ ಸಾಲಲ್ಲ, ಅಷ್ಟು ಆನಂದ ಕೊಡುತ್ತೆ. ಧೈರ್ಯ ಇದ್ದವರು ಒಂದ್ಕಿತ ರೈಡ್ ಕೂಡ ಹೋಗಿ ಬನ್ನಿ. ಈ ಸುಂದರವಾದ ಪ್ರಕೃತಿಯ ಸೊಬಗನ್ನು ನಾವಿಲ್ಲಿ ನಿಂತ್ಕೊಂಡು ಎಷ್ಟೊತ್ತು ನೋಡಿದ್ರೂ ಸಾಲಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಈ ಪ್ಯಾರಾಗ್ಲೈಡಿಂಗಲ್ಲಿ ಈ ಬೆಟ್ಟ ಪೂರ್ತಿ ಒಂದು ರೌಂಡ್ ಸುತ್ಕೊಂಡ್ಬಂದು ಈ ಸೌಂದರ್ಯನ ನೋಡಿದ್ರೆ ಅದು ಎಷ್ಟು ಆನಂದವಾಗಿರುತ್ತೆ ಅನ್ನೋದು ಸ್ವಲ್ಪ ಊಹಿಸಿ ನೋಡಿ. ಅದನ್ನು ಮಾತುಗಳಲ್ಲಿ ಬಣ್ಣಿಸೋದಕ್ಕಾಗೋದಿಲ್ಲ. ಖಂಡಿತ ನಿಮಗೆ ಧೈರ್ಯ ಇದ್ದು ದುಡ್ಡು ಇದ್ದರೆ ಖಂಡಿತ ಒಂದ್ಕಿತ ಈ ಪ್ಯಾರಾಗ್ಲೈಡಿಂಗಲ್ಲಿ ಹೋಗಿ ಬನ್ನಿ. ಅಷ್ಟು ಸುಂದರವಾಗಿದೆ. ಇಂಥ ಫೆಸಿಲಿಟಿ ನಮಗೆ ವಿದೇಶದಲ್ಲಿ ಮಾತ್ರ ಸಿಗುತ್ತೆ. ಬಟ್ ಆದರೆ ನಮ್ಮ ಭಾರತ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿರೋ ಈ ಬೆಂಗಳೂರಿಗೆ ಹತ್ತಿರದಲ್ಲಿರೋ ಈ ಜಾಗದಲ್ಲಿರೋದು ಇದೊಂದು ನಮ್ಮ ಹೆಮ್ಮೆಯ ವಿಷಯ ಮತ್ತು ನಮ್ಮ ಭಾಗ್ಯ ಕೂಡ ಅಂತ ಅನ್ಬೋದು. ಬನ್ನಿ, ಒಂದು ರೌಂಡ್ ಇದರಲ್ಲಿ ನಿಮ್ಮ ಕೈಯಲ್ಲಾದರೆ ಖಂಡಿತ ಹೋಗಿ ಈ ಪ್ರಕೃತಿ ಸೌಂದರ್ಯ ನೋಡಿಕೊಂಡು ಫ್ರೆಂಡ್ಸ್ ಬನ್ನಿ. ನನಗಂತೂ ಈ ಪ್ಯಾರಾಗ್ಲೈಡಿಂಗಲ್ಲಿ ಹೋಗುವ ಅದೃಷ್ಟವಾಗಲಿಲ್ಲ, ನನಗೆ ಧೈರ್ಯನೂ ಸಾಕಾಗಲಿಲ್ಲ. ನಿಮ್ಮಲ್ಲಿ ಯಾರಾದರೂ ಧೈರ್ಯವಂತರು ಈ ಪ್ಯಾರಾಗ್ಲೈಡಿಂಗಲ್ಲಿ ಹೋದರೆ ನಿಮ್ಮ ಮುಖಾಂತರ ಈ ಇಡೀ ಪ್ರಕೃತಿಯ ಸೌಂದರ್ಯವನ್ನು ನೋಡಬೇಕು ಅಂತ ಆಸೆ ಪಡ್ತೀನಿ. ನೀವು ಪ್ಯಾರಾಗ್ಲೈಡಿಂಗಲ್ಲೇ ಪೂರ್ತಿ ಈ ಬೆಟ್ಟ ಸುತ್ತಲೂ ಒಂದು ರೌಂಡು ವಿಡಿಯೋ ತೆಗೆದು ದಯವಿಟ್ಟು ಅಪ್ಲೋಡ್ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಅದು ನನ್ನದೊಂದು ಆಸೆ ಅಂತ ತಿಳ್ಕೊಳ್ಳಿ. ಈ ಪ್ಯಾರಾಗ್ಲೈಡಿಂಗ್ ಒಂದು ವ್ಯಕ್ತಿಗೆ 4,000 ರೂಪಾಯಿ ಚಾರ್ಜ್ ಆಗುತ್ತೆ. ನಿಮ್ಮ ಜೊತೆಗೆ ಒಬ್ಬ ರೈಡರ್ ಇರ್ತಾರೆ. ಅವರು ನಿಮ್ಮನ್ನು ಬಾನೆತ್ತರಕ್ಕೆ ಕರ್ಕೊಂಡೋಗಿ ಈ ಪ್ರಕೃತಿ ಸೌಂದರ್ಯವನ್ನು ನೋಡುವ ಹಾಗೆ ಮಾಡುತ್ತಾರೆ. ನಿಮಗೆ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಈ ಬೆಟ್ಟ ಪೂರ್ತಿ ಒಂದು ರೌಂಡ್ ಸುತ್ಕೊಂಡ್ಬರೋ ಅಷ್ಟೊತ್ತಿಗೆ ನಿಮ್ಮ ಆನಂದಕ್ಕೆ ಮಿತಿ ಇರಲ್ಲ. ಇನ್ನೊಂದು, ಈ ಪ್ಯಾರಾಗ್ಲೈಡಿಂಗ್ ನಿಮ್ಮ ಊರಿನಿಂದ ಕೂಡ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು, ಮತ್ತು ಇಲ್ಲಿ ಬಂದು ಕೂಡ ನೇರವಾಗಿ ಬುಕ್ ಮಾಡ್ಕೊಬೋದು. ಫ್ರೆಂಡ್ಸ್, ಈ ಪ್ಯಾರಾಗ್ಲೈಡಿಂಗ್ ಮುಗಿಸ್ಕೊಂಡು ನಾವು ಸ್ಟ್ರೈಟಾಗಿ ನಡ್ಕೊಂಡು ಬರ್ತಾ ಇದ್ದರೆ ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಬರುತ್ತೆ. ಇಲ್ಲಿ ಆರೋ ಮಾರ್ಕನ್ನು ನೋಡಿಕೊಂಡ್ರೆ ಇಲ್ಲಿ ಬಂದ್ಬಿಟ್ಟು ಟಿಪ್ಪು ಡ್ರಾಪ್ಗೆ ಹೋಗೋ ಜಾಗ ಕಾಣಿಸುತ್ತೆ. ಆಮೇಲೆ ಸೂರ್ಯೋದಯ ಪಾಯಿಂಟು ಕಾಣಿಸುತ್ತೆ. ಆಮೇಲೆ ಅರ್ಕಾವತಿ ನದಿ ಉಗಮ ಸ್ಥಾನ ಇದೆ. ಇದನ್ನು 3 ನಾವು ನೋಡ್ಕೊಬೋದು. ಈ 3 ಪ್ಲೇಸ್ಗಳನ್ನು ನೋಡಿಬಿಟ್ಟು ಬರೋಣ ಅಂತಿರೋ ಅಷ್ಟೊತ್ತಿಗೆ ನನಗೆ ಮಹಾರಾಷ್ಟ್ರದ ಸ್ನೇಹಿತರು ಸಿಕ್ಕಿದ್ರು. ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡೆ. ಆಮೇಲೆ ನಮ್ಮ ಬೆಂಗಳೂರಿನ ಸ್ನೇಹಿತರು ಸಿಕ್ಕಿದ್ರು. ಅವ್ರ ಜೊತೆಗೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ನಾನು ವಾಪಸ್ಸು ಚಿಕ್ಕಬಳ್ಳಾಪುರಕ್ಕೆ ಬರೋಣ ಅಂದ್ಕೊಂಡೆ. ಇನ್ನೊಂದು ವಿಚಾರ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ನಾನು ಇನ್ನೂ ಕೆಲವೊಂದು ಜಾಗಗಳನ್ನ ನೋಡಬೇಕಾಗಿತ್ತು. ಟೈಮ್ ಆಗಿದ್ದರಿಂದ ನೋಡೋಕ್ಕಾಗಿಲ್ಲ. ಅವುಗಳಲ್ಲಿ ಮುಖ್ಯವಾದ್ದು 2 ಏನಂದರೆ, ಒಂದು ಬಂದ್ಬಿಟ್ಟು ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ತೋಟಗಾರಿಕೆ ಮಾಡಿದ ಸ್ಥಳ ಇದೆ. ತುಂಬ ಸುಂದರವಾಗಿದೆ, ಹೆಮ್ಮರಗಳಾಗಿ ಬೆಳೆದು ನಿಂತಿದೆ, ತುಂಬ ನೋಡೋಕ್ಕೆ ಅಪರೂಪವಾಗಿದೆಯಂತೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಮ್ಮ ಟಿಪ್ಪು ಸುಲ್ತಾನ್ ಅವರು ಆಯುಧಗಳನ್ನು ಮುಚ್ಚಿ ಮಡಗಿದ್ದ ಸ್ಥಳನೂ ಇದೆ ಅಂದರು. ಅಲ್ಲೂ ಕೂಡ ಹೋಗಿ ನೋಡೋಕ್ಕಾಗಿಲ್ಲ. ಯಾಕಂದರೆ ನನಗೆ ಸಂಜೆ 5 ಗಂಟೆಗೆ ಲಾಸ್ಟ್ ಬಸ್ ಇದೆ. ನಾನು 4:45 ಅಷ್ಟೊತ್ತಿಗೆ ಬಸ್ ಸ್ಟ್ಯಾಂಡಿಗೆ ಬರಬೇಕು. ಇಲ್ಲ ಅಂದರೆ ಈ ಬಸ್ ಮಿಸ್ ಆಗುತ್ತೆ. ಬಸ್ ಮಿಸ್ ಆದರೆ ನಾನು ಆಟೋದಲ್ಲಿ ಒಬ್ಬರಿಗೆ 800 ರೂಪಾಯಿ ಕೊಡಬೇಕಾಗುತ್ತೆ. ಆದ್ದರಿಂದ ನಾನು ಬೇಗ ಈಗ ನಾನು ಬಸ್ ಸ್ಟ್ಯಾಂಡ್ಗೆ ಹೊರಡ್ತಾ ಇದ್ದೀನಿ.
ನಂದಿ ಹಿಲ್ಸ್ ಎಲ್ಲ ಪೂರ್ತಿ ನೋಡಿದ ಮೇಲೆ ಈಗ ನಾನು ಬಸ್ಸಲ್ಲಿ ಚಿಕ್ಕಬಳ್ಳಾಪುರ ಕಡೆ ಪ್ರಯಾಣ ಮಾಡ್ತಾ ಇದ್ದೀನಿ. ನಾನು ಚಿಕ್ಕಬಳ್ಳಾಪುರ ಹೋಗ್ಬಿಟ್ಟು ಅಲ್ಲಿಂದ ನಾನು 1.5 ಅವರ್ ಅಷ್ಟೊತ್ತಿಗೆಲ್ಲ ಬೆಂಗಳೂರು ಹೋಗಿ ಸೇರಬೇಕು. ಈಗ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಇಲ್ಲಿಂದ ನನಗೆ ಬೆಂಗಳೂರು ಬಸ್ ಕೂಡ ರೆಡಿಯಾಗಿದೆ. ಇನ್ನು 1.5 ಅವರಲ್ಲಿ ನಾನು ಬೆಂಗಳೂರಿಗೆ ಸೇರ್ಕೊತೀನಿ. ನಮ್ಮ ಈ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ, ನನ್ನ ಈ ವಾಯ್ಸ್ ಓವರ್ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ಒನ್ ಡೇ ಟ್ರಿಪ್ ಬಂದು ಶಿವಗಂಗೆ ಬೆಟ್ಟದ ಕಡೆಗೆ. ಈ ಶಿವಗಂಗೆ ಬೆಟ್ಟದ ಒನ್ ಡೇ ಟ್ರಿಪ್ಪು ಯಾವ ರೀತಿ ಇರುತ್ತೆ, ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ, ಅಲ್ಲಿ ದೇವಸ್ಥಾನಗಳು ಯಾವ ರೀತಿ ಇದೆ, ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ.